ಸಂಘ ರಚನೆ ಅಂದರೆ ನಮ್ಮ ಬ್ಯಾಂಕಿನ ಸೌಲಭ್ಯ ನೀವು ಪಡಿತಾ ಇದ್ದೀರಿ. ನಾರ್ಮಲ್ ಆಗಿ SSGಯಲ್ಲಿ ಮಿನಿಮಮ್ 5 ಮೆಂಬರ್ಸ್ ಇರ್ತಾರೆ. 5 ಮೆಂಬರ್ ಅಂದರೆ ವಿಡಿಯೋದಲ್ಲಿ ನೋಡಿದ್ರಿ ಪ್ರಗತಿ ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್, ಅದರಲ್ಲಿ 5ರಿಂದ 7 ಜನ ಇರ್ತಾರೆ. ಮ್ಯಾಕ್ಸಿಮಮ್ 20 ಮೆಂಬರ್ಸ್ ಇರ್ತಾರೆ. 20 ಮೋರ್ ದನ್ 20 ಇದ್ರೆ ಸಂಘನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. SSG ನಿಮ್ಗೆ SSG ಅಂದರೆ BBG SSG ಕೆಲಸಗಳು ಹೇಗೆ ಮಾಡಬೇಕು ಅಂತೇಳಿ ನ್ಯಾಷನಲ್ ಬ್ಯಾಂಕ್ ಫಾರ್ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ದಿನಾಂಕ ಅಕ್ಟೋಬರ್ 21, 2024 ರಂದು ಸವದತ್ತಿ ರೋಡ್ ಪರಮ ನಾಯ್ಕರ್ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಹಾಗೂ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇವರ ಸಂಯೋಗದೊಂದಿಗೆ ಬುಡರಕಟ್ಟಿ ಬೆಳವಡಿ ಕೆಂಗಾನೂರ್ ದೋಡವಾಡ 4 ವಲಯದ 32 ಒಕ್ಕೂಟದ ಪದಾಧಿಕಾರಿಗಳು, ದಾಖಲಾತಿ ಸಮಿತಿ, ಸುವಿಧ ಸಹಾಯಕರು, ಸೇವಾ ಪ್ರತಿನಿಧಿ, VLE ಸಿಬ್ಬಂದಿಗಳಿಗೆ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ವಿಠ್ಠಲ ಪಿಶೆ ಅವರು ನೆರವೇರಿಸಿದರು. ಪ್ರಾರ್ಥನೆಯನ್ನು ಸಾವಿತ್ರಿಗಳಾಗಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಶಾಖಾ ಪ್ರಬಂಧಕರಾದ ಶ್ರೀಯುತ ಭೀಮ್ ಶಂಕರ್ ಸರ್ ಭಾಗಿಯಾಗಿದ್ದರು ಹಾಗೂ ಬೆಳಗಾವಿ ಜಿಲ್ಲೆಯ ಮಾನ್ಯ ಜಿಲ್ಲಾ ನಿರ್ದೇಶಕರು ಶ್ರೀಯುತ ಸತೀಶ್ ನಾಯಕ್ ಸರ್, ಜಿಲ್ಲೆಯ ಮಾನ್ಯ MIS ಯೋಜನಾ ಅಧಿಕಾರಿಗಳಾದ ಶ್ರೀಯುತ ಮಹಾಂತೇಶ್ ಸರ್ ಹಾಗೂ ಬೈಲಹೊಂಗಲ ತಾಲೂಕಿನ ಮಾನ್ಯ ಯೋಜನಾ ಅಧಿಕಾರಿಗಳಾದ ಶ್ರೀಯುತ ವಿಜಯಕುಮಾರ್ ಸರ್, NRLM ಸಮನ್ವಯಾಧಿಕಾರಿಗಳಾದ ಶ್ರೀಯುತ ಧನಂಜಯ್ ಸರ್ ಇವರ ಸಮ್ಮುಖದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಿರೂಪಣೆ ಬೈಲಹೊಂಗಲ ತಾಲೂಕಿನ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶ್ರೀಮತಿ ಶೈಲಾಜೆ. ಸ್ವಾಗತವನ್ನು ಬುಡರಕಟ್ಟಿ ಮೇಲ್ವಿಚಾರಕರು ಪರಶುರಾಮ್ ಇವರು ನಡೆಸಿದರು. ಧನ್ಯವಾದವನ್ನು ಸಂತೋಷ್ KTTNO ಸಮ್ಮುಖದಲ್ಲಿ ಕಾರ್ಯಕ್ರಮ ನಿರ್ವಹಣೆ ಮಾಡಲಾಯಿತು. ಶಿಕ್ಷಣವನ್ನ ಕೂಡಿಸಬೇಕು, ನಡೆಸಬೇಕಮ್ಮ ನಾವು ನೆಮ್ಮದಿ ಜೀವನ ನಡೆಸಬೇಕಮ್ಮ ನಾವು ನೆಮ್ಮದಿ ಜೀವನ ನಡೆಸಬೇಕಣ್ಣ, ನೆಮ್ಮದಿ ಜೀವನ ನಡೆಸಬೇಕಣ್ಣ. ದೇಶವನ್ನ ಸುತ್ತಬೇಕು, ದೇಶವನ್ನ ಸುತ್ತಬೇಕು, ದೇಶವನ್ನ ಸುತ್ತಬೇಕು, ದೇಶವನ್ನ ಸುತ್ತಬೇಕು. ಕೋಶವನ್ನ ಓದಬೇಕು, ಕೋಶವನ್ನ ಓದಬೇಕು, ಕೋಶವನ್ನ ಓದಬೇಕು, ಕೋಶವನ್ನ ಓದಬೇಕು. ಮಾನವರಾಗಿ ಬದುಕಬೇಕಮ್ಮ ನಾವು ಮಾನವರಾಗಿ ಬದುಕಬೇಕಮ್ಮ ನಾವು. ವಿನಾಯಕ ವಿದ್ಯಾರಂಭರಿ ಭಜಿಸುವೆ ನಿನ್ನನು, ವಿದ್ಯಾರಂಭರಿ ಭಜಿಸುವೆ ನಿನ್ನನು. ವಿದ್ಯೆ ಸಿದ್ಧಿ ಪುಣ್ಯ ಮಗೆ ವಿನಾಯಕ, ವಿದ್ಯೆ ಸಿದ್ಧಿ ಪುಣ್ಯ ಮಗೆ ವಿನಾಯಕ. ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ. ಆ ಯಶೋಗಾಥೆಯನ್ನ ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ನಿಮ್ಮೆಲ್ಲರ ಬಹಳ ಯಶೋಗಾಥೆ ಹಾಗೆ ಬದುಕಲು ಸಾಗಬೇಕು. ಯಾಕಂದ್ರೆ ಕ್ಷೇತ್ರ ಪ್ರತಿಯೊಬ್ಬರ ಯಶೋಗಾಥೆಗಳನ್ನ ಬರೀಬೇಕಾಗಿದೆ. ಒಂದು ಬ್ಯಾಂಕ್ನಲ್ಲಿ ಹೋದ್ರೆ ನಾನು ಕೇವಲ ಸಾಲ ತೆಗೆದುಕೊಳ್ಳಲಿಕ್ಕಿಲ್ಲ, ಸಾಲದ ಜೊತೆ ನಾನು ಎಲ್ಲ ಸಾಲವನ್ನು ಕೂಡ ಸರಿಯಾಗಿ ತುಂಬಿ ನನ್ನ ಬಾಳನ್ನ ಬಂಗಾರ ಮಾಡಿಕೊಟ್ಟು ಅಂತ ಹೇಳ್ತಾರೆ.